ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 3ನೇ ತರಗತಿಯ 5ನೇ ಪಾಠವಾದಂಥ ಚಿಗುರು ಎಂಬ ಒಂದು ಗದ್ಯ ಪಾಠದ ಕುರಿತು ಅಭ್ಯಾಸ ಮಾಡೋಣ. ನಾವು ನೇರವಾಗಿ ಪಾಠದ ಸಾರಾಂಶ ತಿಳಿಯೋಣ. ಅಂದು ಶನಿವಾರ ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು ಪರಿಶೀಲಿಸಿದರು. ಉತ್ತಮ ಲೇಖನಗಳನ್ನು ಆಯ್ದು ಪತ್ರಿಕೆಯನ್ನು ಸಿದ್ಧಪಡಿಸಿ ಪ್ರಕಟಿಸಿದರು. ಒಂದಿನೇನಾದರೆ ಒಂದಿನ ಶನಿವಾರ ಇರ್ತದೆ. ಅಂದರೆ ಶನಿವಾರ ದಿನ ಅಂದರೆ ಗೊತ್ತದ ನಿಮಗೆಲ್ಲರಿಗೂ. ಶನಿವಾರಕ್ಕೆ ಏನಂತಾರೆ ಇಂಗ್ಲೀಷ್ನಲ್ಲಿ? ವೆರಿ ಗುಡ್. ಶನಿವಾರ ಇರ್ತದೆ. ಅಂದು ಶನಿವಾರ ದಿನ ಏನಾಗಿರ್ತದೆ, ಎಲ್ಲ ಸಂಪಾದಕರು ಏನು ಮಾಡ್ತಾರೆ, ಸಂಪಾದಕ ಮಂಡಳಿಯವರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಂದ ಕೆಲವು ಲೇಖನಗಳನ್ನು ಬರೆಸ್ತಾರೆ. ಲೇಖನ ಅಂದರೆ ಬರವಣಿಗೆಯನ್ನು ಏನು ಮಾಡ್ತಾರೆ, ಬರೆಸ್ತಾರೆ. ಆಮೇಲೆ ಆ ಬರವಣಿಗೆಯನ್ನು ಏನು ಮಾಡ್ತಾರೆ, ಎಲ್ಲ ಸಂಪಾದಕರು ಅವುಗಳನ್ನು ಪರೀಕ್ಷೆ ಮಾಡ್ತಾರೆ, ಪರಿಶೀಲಿಸ್ತಾರೆ. ಪರಿಶೀಲನೆ ಮಾಡಿ ಕೇಸಿ ಏನು ಮಾಡ್ತಾರೆ, ಉತ್ತಮವಾದ ಲೇಖನಗಳು ಏನು ಮಾಡ್ತಾರೆ, ಅವರು ಪತ್ರಿಕೆಯಲ್ಲಿ ಅವರು ಹಾಕಿಸ್ತಾರೆ. ಮುಂದೆ ರಾಧಾ ಪತ್ರಿಕೆಯನ್ನು ನೋಡಿದಳು, ಕುತೂಹಲದಿಂದ ಓದಲು ಮುಂದಾದಳು. ಕೆಲವು ಲೇಖನಗಳನ್ನು ಸರಾಗವಾಗಿ ಓದಿದಳು. ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು. ಏಕಿರಬಹುದು, ಹೇಳಬಲ್ಲೆಯ? ಆಗಿದ್ದರೆ ಮೊದಲಿಗೆ ಆ ಪತ್ರಿಕೆಯನ್ನು ಓದು. ಇಲ್ಲಿ ಆ ಒಂದು ಸಂಪಾದಕ ಮಂಡಳಿಯವರು ಪ್ರಕಟಿಸಿದಂಥ ಪತ್ರಿಕೆಯನ್ನು ಏನು ಮಾಡ್ತಾಳೆ, ರಾಧಾ ಅನ್ನೋ ಒಬ್ಬ ವಿದ್ಯಾರ್ಥಿ ಆ ಪತ್ರಿಕೆಯನ್ನು ನೋಡ್ತಾಳೆ. ಆ ಪತ್ರಿಕೆಯಲ್ಲಿ ಬಂದಂಥ ಲೇಖನಗಳನ್ನು ಏನು ಮಾಡ್ತಾಳೆ, ಅವಳು ಓದಲು ಭಾಳಷ್ಟು ಸಂತೋಷ ಪಡ್ತಾಳೆ, ಓದಲು ಪ್ರಾರಂಭ ಮಾಡ್ತಾಳೆ. ಆಗ ಅವಳಿಗೆ ಕೆಲವು ಲೇಖನಗಳು ಏನು ಮಾಡ್ತಾಳೆ, ಭಾಳ ಸರಾಗವಾಗಿ ಓದ್ತಾಳೆ, ಅಂದರೆ ಈಸಿಯಾಗಿ ಅವಳು ಓದ್ತಾಳೆ. ಇನ್ನು ಕೆಲವು ಬರಹಗಳು, ಲೇಖನಗಳು ಏನು ಮಾಡ್ತಾಳೆ, ಅವಳು ಓದಲು ಭಾಳಷ್ಟು ಕಷ್ಟಪಡ್ತಿರ್ತಾಳೆ. ಯಾಕೆ ಅವಳು ಕಷ್ಟಪಡ್ತಿರ್ಬೋದು? ಯಾಕೆ ಅವಳು ಕೆಲವು ಬರವಣಿಗೆಯನ್ನು ಸ್ಪೀಡಾಗಿ ಏನಪ್ಪ ಸರಾಗವಾಗಿ ಓದ್ತಿರ್ಬೋದು? ಇವೆಲ್ಲವೂ ನೀವು ಹೇಳಬಲ್ಲಿಯಾ? ಹಾಗಾದರೆ ಇವೆಲ್ಲವನ್ನು ಹೇಳಬದಲಕ್ಕೆ ಮುಂಚಿತವಾಗಿ ನೀನು ಆ ಒಂದು ಪತ್ರಿಕೆಯಲ್ಲಿ ಬರೆದಿರುವಂಥ ಲೇಖನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕೆ ಅವಳು ಓದಲು ಕಷ್ಟಪಡ್ತಾ ಇದ್ದಳು, ಯಾಕೆ ಕೆಲವೊಂದು ಅವಳು ಸ್ಪೀಡಾಗಿ ಓದ್ತಾ ಇದ್ದಳು ಎಂಬುದ್ರ ಬಗ್ಗೆ ನಾವು ಇಲ್ಲಿ ಕೊಟ್ಟಿದ್ದಾರೆ. ಔಟ್ರುಗಳನ್ನು ನಾವು ನೋಡೋಣ. ಇಲ್ಲಿ ನೋಡ್ರಿ, ಕೆಲವು ಲೇಖನಗಳು ಯಾವ್ಯಾವ ರೀತಿಯಾಗಿದ್ದಾವೆ, ಬೇರೆ ಬೇರೆ ವ್ಯತ್ಯಾಸಗಳನ್ನು ಕಾಣ್ತೀವಿ. ಇಲ್ಲಿ ಕನ್ನಡದ ಅಕ್ಷರಗಳು ಸ್ವಲ್ಪ ನೀಟಾಗಿ ಕಾಣ್ತವೆ, ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಬೇರೆಯಾಗಿ ಕಾಣ್ತವೆ. ಇಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೀವಿ ನಾವು, ಲೇಖನಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೀವಿ. ಇಲ್ಲಿ ಬೇರೆ ಇದೆ ಬರವಣಿಗೆ, ಇಲ್ಲಿ ಬರವಣಿಗೆ ಬೇರಿದೆ, ಇಲ್ಲಿ ಬರವಣಿಗೆ ಬೇರಿದೆ, ಇಲ್ಲಿರುವಂಥ ಬರವಣಿಗೆ ಬೇರಿದೆ, ಆಮೇಲೆ ಇಲ್ಲಿರುವಂಥ ಬರವಣಿಗೆ ಬೇರಿದೆ. ಈಗ ನಾವು ಒಂದೊಂದು ನಾವು ಓದ್ತಾ ಹೋಗೋಣ. ನೋಡ್ರಿ, ಮಾವು. ಇಲ್ಲಿ ಯೂಸುಫ್ ಅನ್ನೋ ಒಂದು 4ನೇ ತರಗತಿ ಹುಡುಗ ಮಾವಿನ ಹಣ್ಣಿನ ಬಗ್ಗೆ ಏನು ಹೇಳ್ತೇನೆ ನೋಡ್ರಿ. ಮಾವು ಹಣ್ಣುಗಳ ರಾಜ. ಇದರಲ್ಲಿ ಬಾದಾಮಿ, ಕಸಿ, ಮಲಗೊಬ್ಬ ಮುಂತಾದ ವಿಧಾನಗಳಿವೆ. ಇಲ್ಲಿ ಏನು ಹೇಳ್ತಾನೆ ಆ ಹುಡುಗ ಅಂದರೆ, ಮಾವಿನ ಹಣ್ಣಿನ ಬಗ್ಗೆ ಅವನು ತಿಳಿಸ್ತಾನೆ. ಏನಂತ, ಇದು ಮಾವಿನ ಹಣ್ಣು, ಇದು ಹಣ್ಣುಗಳ ರಾಜ. ಇದರಲ್ಲಿ ಏನಿದಾವೆ, ಅನೇಕ ವಿಧಗಳಿದಾವೆ. ಯಾವ್ಯಾವು? ಬಾದಾಮಿ ವಿಧವಿದೆ, ಕಸಿ ಇದೆ, ಮಲಗೊಬ್ಬ ಇದೆ, ಮುಂತಾದ ಒಂದು ವಿಧಗಳು ನಾವು ಇಲ್ಲಿ ನೋಡ್ತೀವಿ. ಅಂತ ಏನು ಮಾಡ್ತಾನೆ ಆ ಹುಡುಗ, ಈ ರೀತಿಯಾಗಿ ಬರವಣಿಗೆಯನ್ನು ಮಾಡಿಕೊಂಡಿರ್ತಾನೆ. ಇದು ನಾವು ಭಾಳ ಸರಾಗವಾಗಿ ಓದಿದ್ದೀವಿ. ಅದೇ ರೀತಿ ನಾವು ಇಲ್ಲಿ 3ನೇ ತರಗತಿಯ ವಿದ್ಯಾರ್ಥಿ ಬರೆದಿರುವಂಥ ಒಂದು ಲೇಖನವನ್ನು ನೋಡೋದಾದರೆ, ಚಿಕ್ಕ ಮಕ್ಕಳಿಗೆ ಶಶಿಬಾನಂಗಳದ ಚೆಂಡು, ವಿಜ್ಞಾನಿಗಳಿಗೆಲ್ಲ ಬರೀ ಕಲ್ಲು ಗುಂಡು. ಇಲ್ಲಿ ಮತ್ತೇನು ಹೇಳ್ತಾನೆ ಆ ಒಂದು 3ನೇ ಕ್ಲಾಸ್ ಹುಡುಗ, ಚಿಕ್ಕ ಮಕ್ಕಳಿಗೆ ಚಂದ್ರ ಏನಪ್ಪ ಅಂದರೆ ಬಾನಲ್ಲಿರುವಂಥ ಒಂದು ಚೆಂಡುವಿನ ಹಾಗೆ ಕಾಣ್ತಾನೆ. ಸಣ್ಣ ಮಕ್ಕಳಿಗೆ ಶಶಿ ಅಂದರೆ ಚಂದ್ರ, ಆ ಒಂದು ಚಂದ್ರ ಏನು ಮಾಡ್ತಾನೆ, ಆಕಾಶದಲ್ಲಿರುವ ಚಂದ್ರ ಮಕ್ಕಳಿಗೆ ಚೆಂಡು ರೀತಿಯಾಗಿ ಕಾಣ್ತಾನೆ. ಆದರೆ ವಿಜ್ಞಾನಿಗಳಿಗೆ ಅದು ಒಂದು ಕಲ್ಲು ರೀತಿಯಾಗಿ ಕಾಣ್ತದೆ ಅಂತ ಏನು ಮಾಡ್ತಾನೆ ಆ ಹುಡುಗ, ಈ ಒಂದು ಲೇಖನವನ್ನು ಬರೆದಿರ್ತಾನೆ. ನೋಡಿರಿ, ಇದಕ್ಕೆ ಮತ್ತು ಇದಕ್ಕಿರುವಂಥ ಬರವಣಿಗೆ ವ್ಯತ್ಯಾಸವನ್ನು ನೀವು ನೋಡ್ತಾ ಇರಬೇಕು. ಆಮೇಲೆ ನಾವು 3ನೇದಕ್ಕೆ ಬಂದರೆ, ಇಲ್ಲಿ ಒಬ್ಬ ಹುಡುಗ ಸುಭಾಷ್ ಜಾಧವ್ ಅನ್ನೋ ಹುಡುಗ 5ನೇ ಕ್ಲಾಸ್ ತರಗತಿಯ ಹುಡುಗ ಸುಭಾಷಿತವನ್ನು ಬರೆದಿದ್ದ ನೋಡ್ರಿ. ಏನಂತ, ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಶಿಕ್ಷಣ. ಅವನು ಏನು ಹೇಳ್ತಾನೆ, ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಶಿಕ್ಷಣ, ಎಜುಕೇಶನ್ ಅಂತ ಏನು ಮಾಡ್ತಾನೆ ಅವನು ತಿಳಿಸ್ತಾನೆ. ನೋಡ್ರಿ, ಇದಕ್ಕಿರುವಂಥ ವ್ಯತ್ಯಾಸ ಮತ್ತು ಇಲ್ಲಿರುವಂಥ ವ್ಯತ್ಯಾಸ, ಈಗ ಓದುವಂಥ ವ್ಯತ್ಯಾಸಕ್ಕೆ ನಾವು ಲೇಖನಗಳನ್ನು ನಾವು ವ್ಯತ್ಯಾಸವನ್ನು ನೋಡ್ತೀವಿ. ಇಲ್ಲಿರುವಂಥ ಅಕ್ಷರ ಬೇರೆ ಇದ್ದಾವೆ, ಇಲ್ಲಿರುವಂಥ ಅಕ್ಷರ ಬೇರೆ ಇದ್ದಾವೆ, ಇಲ್ಲಿರುವಂಥ ಅಕ್ಷರ ಕೂಡ ಬೇರೆ ಬೇರೆ ಆಗಿ ಇದ್ದಾವೆ.
ಇನ್ನು ನಾವು ಕೆಳಗಡೆ ಬಂದರೆ ನುಡಿಗಳ ಅರ್ಥವನ್ನು ನೋಡೋದಾದರೆ ಇಲ್ಲಿ ವಿವೇಕ್ ಅನ್ನೋ ಒಂದು ಹುಡುಗ 5ನೇ ಕ್ಲಾಸ್ ತರಗತಿಯ ಹುಡುಗ ನುಡಿಗಂಟನ್ನು ಏನಪ್ಪ ಅರ್ಥವನ್ನು ಬಳತಿದ್ದಾನೆ ನೋಡಿ. ಏನಂತ, ಅಳ್ಳಷ್ಟು ಅಂದರೆ ಅತ್ಯಲ್ಪ, ಎಳ್ಳಷ್ಟು ಅಂದರೆ ಅತ್ಯಲ್ಪ ಸ್ವಲ್ಪ. ಇನ್ನು ಕಂಬಿಕ್ಕೀಳು ಅಂದರೆ ಓಡಿ ಹೋಗು ಅದಕ್ಕೆ ಅವನು ಬರ್ತಿದ್ದಾನೆ ನೋಡ್ರಿ. ಇದಕ್ಕೆ ಕೂಡ ವ್ಯತ್ಯಾಸ, ಈ ಅಕ್ಷರಿಗೆ ಭಾಳಷ್ಟು ವ್ಯತ್ಯಾಸ ನಾವು ನೋಡ್ತೀವಿ. ಇನ್ನು ಇಲ್ಲಿ ಚಿತ್ರವನ್ನು ಬಿಡಿಸಿದ್ದಾನೆ ವಿನಾಯಕ್ ಅನ್ನೋ 3ನೇ ತರಗತಿಯ ಹುಡುಗ ಚಿತ್ರವನ್ನು ಬಿಡಿಸಿದ್ದಾನೆ. ಇದು ಕೂಡ ನೀವು ನೋಡಬೇಕು. ಇನ್ನು ನಾವು ಪದ್ಮಿನಿ ಎಂಬ ಒಂದು 5ನೇ ತರಗತಿ ವಿದ್ಯಾರ್ಥಿನಿ ಕೆಲವು ಮ್ಯಾಥ್ಸ್ ಗಣಿತಕ್ಕೆ ಸಂಬಂಧಪಟ್ಟಂಗೆ ಕೆಲವು ಸಮಸ್ಯೆಗಳನ್ನು ಕೊಟ್ಟಿದ್ದಾಳೆ. ಏನಂತ ನೋಡುವುದಾದರೆ ನಾವು ವ್ಯವಕಲನ ಮಾಡು. ವ್ಯವಕಲನ ಅಂದರೆ ಸಂಕಲನ ಅಂದರೆ ಕೂಡಿಸೋದು, ವ್ಯವಕಲನ ಅಂದರೆ ಕಳೆಯೋದು. ಇಲ್ಲಿ ವ್ಯವಕಲನ ಮಾಡು ಗುಣಕಾರ ಗುಣಲಬ್ಧ ತಿಳಿ ಅಂತ ಇದೆ. ಉದಾಹರಣೆಗೆ ಕೊಟ್ಟಿದ್ದಾರೆ ಒಂದು ಸಮಸ್ಯೆ. ಏನಂತ, 36 × 9 = 324 ಅಂತಿದೆ. ಅಂದರೆ ನಾವು 36ಕ್ಕೆ 9ರಿಂದ ಗುಣಕಾರ ಮಾಡಿದರೆ ಗುಣಿಸಿದರೆ ನಮಗೆ ಎಷ್ಟು ಬರ್ತದೆ? 324 ಬರ್ತದೆ. ಈಗ 36ರ ಮುಂದೆ 0 ಸೇರಿಸಿದರೆ ಎಷ್ಟಾಗ್ತದೆ? ಅದರ ಬೆಲೆ 360 ಆಗ್ತದೆ. ಹೌದಾ? ಇಲ್ಲಿ 36 ಇದೆ, ಇದ್ರ ಬಗಲಾಗ ಒಂದು 0 ಕೊಟ್ಟರೆ ಎಷ್ಟಾಗ್ತದೆ? 360 ಆಗ್ತದೆ. 36ನ್ನು ಕಳೆ, ಅದರಲ್ಲಿ 360ರಲ್ಲಿ 36 ನಾವು ಕಳಿಬೇಕು. ಆವಾಗ ಉಳಿಕೆ ಎಷ್ಟಾಗ್ತದೆ ಅಂದರೆ ಇದು 360 × 9ರ ಗುಣಲಬ್ಧ 324 ಆಗ್ತದೆ. ಗಮನಕ್ಕೆ 9ರಿಂದ ಗುಣಿಸಬೇಕಾದ ಯಾವುದೇ ಸಂಖ್ಯೆಯ ಗುಣಲಬ್ಧ ತಿಳಿಯಲು ಕ್ರಮ ಅನುಸರಿಸಿ ನೋಡು. ಮತ್ತೇನಾಗ್ತದೆ, ಇಲ್ಲಿ ಬರೆದಿರುವಂಥ ಬರವಣಿಗೆ ಇಲ್ಲಿರುವಂಥ ಬರವಣಿಗೆ ವ್ಯತ್ಯಾಸವನ್ನು ನಾವು ನೋಡ್ತಾ ಓದ್ತೀವಿ ನೋಡ್ರಿ. ಇವೆಲ್ಲವೂ ನಾವು ಭಾಳ ಸರಾಗವಾಗಿ ಓದಿದ್ದೀವಿ. ಆದರೆ ಇದನ್ನು ಓದುವಾಗ ಏನು ಮಾಡ್ತಿದ್ವಿ ನಾವು? ಸ್ವಲ್ಪ ಕಷ್ಟ ಆಗ್ತಿದೆ ನಮಗೆ, ಯಾಕಂದರೆ ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಅದೇ ರೀತಿಯಾಗಿ ಕೂಡ ರಾಧಾ ಕೂಡ ಏನು ಮಾಡ್ತಿದ್ಳು, ಅವಳು ಕೆಲವು ಲೇಖನಗಳನ್ನು ಸ್ಪೀಡಾಗಿ ಓದ್ತಾ ಇದ್ದಳು. ಇಂಥ ಲೇಖನಗಳನ್ನು ನಾವು ಏನು ಮಾಡ್ತಿದ್ಳು, ಭಾಳ ಸ್ಲೋ ಆಗಿ ಓದಲು ಕಷ್ಟ ಕೂಡ ಪಡ್ತಾ ಇದ್ಳು ಅಂತ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಇನ್ನಷ್ಟು ಭಾಳಷ್ಟು ಲೇಖನಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇವುಗಳು ಕೂಡ ನೀವು ಓದ್ಕೊಳ್ಬೋದು. ಆಮೇಲೆ ಯಾವ ರೀತಿಯಾಗಿ ಓದುವಾಗ ನಿಮಗೆ ವ್ಯತ್ಯಾಸ ಆಗ್ತದೆ ಎಂಬುದು ನೀವು ಮನಸ್ಸಿನಲ್ಲಿ ತಿಳ್ಕೊಳ್ಬೋದು. ವಿದ್ಯಾರ್ಥಿಗಳು ನಿಮ್ಮ ಅನುಭವಕ್ಕೆ ಬರ್ತದೆ. ಓದ್ತಾ ಇದ್ರೆ ಯಾಕೆ ನಾವು ಈ ರೀತಿಯಾಗಿ ಕಷ್ಟಪಡ್ತಿದ್ದೀವಿ ಎಂಬುದ್ರ ಬಗ್ಗೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತದೆ. ಇದು ಏನಪ್ಪ ಅಂದರೆ ಲೇಖನಗಳು. ಮುಂದೆ ರಾಧಾ, ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟೆ ಏಕೆ ಎಂದು ಶಿಕ್ಷಕಿ ಪ್ರಶ್ನಿಸಿದರು. ಅವಾಗ ಏನು ಮಾಡ್ತಾಳೆ ರಾಧಾ, ಯಾಕೆ ರಾಧಾ ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಡ್ತಾ ಇದೆಯಾ ಅಂತ ಶಿಕ್ಷಕರು ಏನಪ್ಪ ರಾಧಾನ ಕೇಳ್ತಾಳೆ. ಆವಾಗ ರಾಧಾ ಹೇಳ್ತಾರೆ ನೋಡ್ರಿ, ಕೆಲವರ ಕೈ ಬರಹ ಚೆನ್ನಾಗಿರಲಿಲ್ಲ, ಆದ್ದರಿಂದ ಓದಲು ಕಷ್ಟವಾಗ್ತಾ ಇತ್ತು ಮೇಡಮ್. ಅವಾಗ ರಾಧಾ ಹೇಳ್ತಾಳೆ, ಮೇಡಮ್ ಅವರೇ, ಕೆಲವು ವಿದ್ಯಾರ್ಥಿಗಳು ಬರೆದಿರುವಂಥ ಅಕ್ಷರಗಳು ಅವು ಸ್ಪಷ್ಟವಾಗಿರಲಿಲ್ಲ, ಚೆನ್ನಾಗಿ ಕಾಣ್ತಾ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ನನಗೆ ಓದಲು ಕಷ್ಟವಾಗ್ತಾ ಇತ್ತು ಅಂತ ಏನು ಮಾಡ್ತಾಳೆ ರಾಧಾ ಮೇಡಮ್ಗೆ ಹೇಳ್ತಾಳೆ. ಆವಾಗ ಬರಹ ಚೆನ್ನಾಗಿರಲಿಲ್ಲ ಎಂದರೆ ಅದು ಹೇಗಿತ್ತು ಎಂದು ಶಿಕ್ಷಕಿ ಕೇಳಿದರು. ಹೌದಾ, ಅಕ್ಷರ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಿದೆಯಲ್ಲ, ಅದು ಹೇಗಿತ್ತು ಅಂತ ಶಿಕ್ಷಕಿ ಕೇಳ್ತಾರೆ. ಅವಾಗ ಮಾಲಾ ಹೇಳ್ತಾಳೆ ನೋಡ್ರಿ, ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್. ಮಾಲಾ ಹೇಳ್ತಾಳೆ, ಆ ಒಂದು ಅಕ್ಷರಗಳು ಬರೆದಿರುವಂಥ ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ ಮೇಡಮ್. ಆದರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ. ಇನ್ನು ಯೂಸಿಫ್ ತನ್ನ ಬರಹದಲ್ಲಿ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಎಂದಳು. ಆ ಮಾಲಾ ಏನು ಮಾಡ್ತಾಳೆ, ಕೆಲವು ವಿದ್ಯಾರ್ಥಿಗಳು ಕೆಲವು ಸ್ನೇಹಿತರು ಬರೆದಿರುವಂಥ ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಮೇಡಮ್. ಅದೇ ರೀತಿಯಾಗಿ ಗಾಯತ್ರಿ ಕೂಡ ಬರ್ತಿದ್ಲಲ್ಲ, ಆ ಗಾಯತ್ರಿ ಬರೆದಿರುವಂಥ ಅಕ್ಷರ ಕೂಡ ಏನಪ್ಪ ಅಂದರೆ ಅಕ್ಷರಗಳು ಮುದ್ರಿತ ಆಕಾರದಲ್ಲಿದ್ದವು. ಇನ್ನು ಯೂಸಿಫ್ ಅವರು ಬರೆದಿರುವಂಥ ಅಕ್ಷರಗಳು ಏನಾಗಿದ್ದವು, ಒಂದಕ್ಕೊಂದು ಹತ್ತಿಕೊಂಡಿದ್ದವು. ಅವುಗಳ ನಡುವೆ ಸ್ಥಳವನ್ನೇ ಬಿಟ್ಟಿರಲಿಲ್ಲ ಅಂತ ಮಾಲಾ ಹೇಳ್ತಾಳೆ. ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಅದೇ ರೀತಿಯಾಗಿ ಕೆಲವು ವಿದ್ಯಾರ್ಥಿಗಳು ಏನು ಮಾಡಿದ್ರು, ತಮ್ಮ ಒಂದು ಅನುಭವಕ್ಕೆ ಬಂದಂಥ ಎಲ್ಲ ಅನಿಸಿಕೆಯನ್ನು ಅವರು ಮೇಡಮ್ ಜೊತೆ ಹಂಚಿಕೊಳ್ತಾರೆ. ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿದರು. ಆವಾಗ ಟೀಚರ್ ಏನು ಮಾಡ್ತಾರೆ, ಆ ಒಂದು ಮಕ್ಕಳು ನೀಡಿದಂಥ ಎಲ್ಲ ಅಭಿಪ್ರಾಯವನ್ನು ಅವರು ಸಂಗ್ರಹಣೆ ಮಾಡಿಕೊಳ್ತಾರೆ. ಬರವಣಿಗೆಯು ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ಅವರೇನು ಮಾಡ್ತಾರೆ, ಬರವಣಿಗೆ ಚೆನ್ನಾಗಿರಬೇಕಾದ್ರೆ ಮತ್ತು ಹೇಗಿರಬೇಕು ಎಂಬುದರ ಬಗ್ಗೆ ಅವರು
ತಿಳಿಸಲು ಶಿಕ್ಷಕರು ಪ್ರಾರಂಭ ಮಾಡ್ತಾರೆ. ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ನಾವು ಅಕ್ಷರವನ್ನು ಹೇಗೆ ಬರೀಬೇಕು? ತಪ್ಪಲ್ಲಾರದೆ, ಯಾವುದೇ ಒಂದು ತಪ್ಪಿಲ್ಲಾರದೆ ಮತ್ತು ಚೆನ್ನಾಗಿ ಕಾಣುವಂತೆ ನಾವು ಅಕ್ಷರಗಳನ್ನು ಬರಿಬೇಕು. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ನಾವು ಅಕ್ಷರಗಳನ್ನು ಸುಲಭವಾಗಿ ಓದಿದ ತಕ್ಷಣ ನಮಗೆ ಅರ್ಥವಾಗಬೇಕು, ಆ ರೀತಿಯಾಗಿ ನಾವು ಅಕ್ಷರಗಳನ್ನು ಬರೆಯಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. ಅಕ್ಷರಗಳನ್ನ ನಾವು ಏನು ಮಾಡಬೇಕು? ಒಂದೇ ಗಾತ್ರದಲ್ಲಿ ಬರೀಬೇಕು, ಅಂದರೆ ಒಂದೇ ಸಮಾನ ನಾವು ಬರೀಬೇಕು. ಮಧ್ಯೆ ಸ್ಥಳ ಬಿಡಬೇಕು. ಅಕ್ಷರಗಳ ಗಾತ್ರ ಒಂದೇ ಆಗಿರಬೇಕು. ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ನಾವು ಬರೆಯುವಂಥ ಪ್ರತಿಯೊಂದು ಅಕ್ಷರಗಳು ಯಾವ ರೀತಿಯ ಬುಕ್ನಲ್ಲಿ ಇದಾವಲ್ಲ, ಅದೇ ರೀತಿಯ ಒಂದು ಅಕ್ಷರಗಳು ನಾವು ಬರೆಯುವಾಗ ರೂಢಿಸ್ಕೊಳ್ಬೇಕು ಬರೆಯಲು. ಒಂದು ಪದದಲ್ಲಿನ ಅಕ್ಷರಗಳನ್ನು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಮತ್ತೆ ಏನಾಗ್ತದೆ? ನಾವು ಯಾವುದೇ ಒಂದು ಪದವನ್ನು ಬರೆಯುವಾಗ ಅಕ್ಷರಗಳ ನಡುವೆ ಆ ಒಂದು ಅಕ್ಷರಗಳು ಒಂದಕ್ಕೊಂದು ಏನಪ್ಪ ಅಂದರೆ ತಾಕದಂತೆ ಹಾಗೂ ನಡುವ ಸ್ಥಳ ಇರಬೇಕು. ಇಲ್ಲಿ ಬರ್ತಿದ್ದಾರೆ ನೋಡ್ರಿ, ಅವರು ಒಂದು ಅಕ್ಷರ ಒಂದಕ್ಕೆ ಏನಪ್ಪ ಜೋಡಣೆ ಮಾಡಿಲ್ಲ. ಇಲ್ಲಿ ಚೆನ್ನಾಗಿ ಅಂತಿದೆ, ಇಲ್ಲಿ ಒಂದು ಕೂಡ ಒಂದು ಏನಪ್ಪ ಅಂದರೆ ಹತ್ಕೊಂಡಿಲ್ಲ, ಬಿಡಿ ಬಿಡಿಯಾಗಿದ್ದಾವೆ. ಆಮೇಲೆ ಈ ಒಂದು ಪದ ಮುಗಿದ ತಕ್ಷಣ ಮತ್ತೆ ಇಲ್ಲಿ ಗ್ಯಾಪ್ ಇದೆ, ಅಂದರೆ ಸ್ಥಳ ಇದೆ. ಈ ರೀತಿಯಾಗಿ ನಾವು ಅಕ್ಷರಗಳನ್ನು ಬರೆಯೋದನ್ನು ರೂಢಿ ಮಾಡಿಕೊಳ್ಬೇಕು. ಪದಗಳನ್ನು ಗುರುತಿಸಲು ಸಹಾಯಕವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಮತ್ತು ನಾವು ಪದಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಒಂದು ಅಕ್ಷರಗಳ ನಡುವೆ ನಾವು ಸ್ಥಳವನ್ನು ಬಿಡಬೇಕು. ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಬಿಟ್ಟಿದ್ದಾರೆ, ಆಮೇಲೆ ಇಲ್ಲಿ ಬಿಟ್ಟಿದ್ದಾರೆ, ಇಲ್ಲಿ ಬಿಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಬರೆಯಬೇಕು. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಆ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಮತ್ತೇನು ಹೇಳ್ತೇನೆ? ಒಂದು ಸಾಲಿನಲ್ಲಿ, ಇಲ್ಲಿ ಬರೆದಿರೋ ಒಂದು ಸಾಲಿನಲ್ಲಿರುವಂಥ ಅಕ್ಷರಗಳು ಒಂದೇ ಸಮಾನವಾಗಿ ಒಂದೇ ಗಾತ್ರದಲ್ಲಿರಬೇಕು. ಈ ಸಾಲಿನಲ್ಲಿರುವಂಥ ಅಕ್ಷರಗಳು ಈ ಲೈನ್ ಕಲಿಬಾರ್ದು, ಈ ಲೈನಲ್ಲಿರುವಂಥ ಅಕ್ಷರಗಳು ಈ ಲೈನಿಗೆ ಕಲಿತ್ರೆ ನಮಗೆ ಓದಲು ಭಾಳಷ್ಟು ಕಷ್ಟಕರವಾಗ್ತದೆ. ಅದಕ್ಕೋಸ್ಕರ ಒಂದು ಲೈನಲ್ಲಿರುವಂಥ ಅಕ್ಷರಗಳು ಅದೇ ಲೈನಲ್ಲಿರುವಂತೆ ನಾವು ಏನಪ್ಪ ಅಂದರೆ ಅಕ್ಷರಗಳನ್ನು ಸೂಕ್ಷ್ಮವಾಗಿ ಬರೆಯಬೇಕು. ಅಕ್ಷರ ಹಾಗೂ ಸಾಲುಗಳ ಓರೆಯಾಗಿರಬಾರದು. ಮತ್ತೇನು ಹೇಳ್ತಾರೆ? ಅಕ್ಷರ ಮತ್ತು ಸಾಲುಗಳು ಅಂಕುಡೊಂಕಾಗಿರಬಾರ್ದು, ಮೇಲ್ಗಡೆ ಕೆಳಗಡೆ ಆ ರೀತಿಯಾಗಿ ನಾವು ಬರೆಯಬಾರ್ದು. ಎಂದಕ್ಕೆ ಏನು ಮಾಡ್ತಾರೆ? ಟೀಚರು ಆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೆ. ಆವಾಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಚೆನ್ನಾಗಿ ಬರೆಯುವ ಕ್ರಮವನ್ನು ಅವರು ತಿಳಿದುಕೊಂಡು ಕೇಸಿ ಭಾಳಷ್ಟು ಸಂತೋಷವನ್ನು ಪಡ್ತಾರೆ. ಇದು ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿರುವಂಥ ಒಂದು ಸಾರಾಂಶವಾಗಿರ್ತದೆ. ಈಗ ಈ ಪಾಠದ ಕೆಲವು ಹೋಮ್ವರ್ಕ್ ನೀವು ತೆಗೆದುಕೊಳ್ಬೇಕಾಗ್ತದೆ. ಏನು ಹೋಮ್ವರ್ಕ್ ಅಂತಂದರೆ, ಇದು ಒಂದು ವಾಕ್ಯದಲ್ಲಿರುವಂಥ 7 ಪ್ರಶ್ನೆಗಳಿದ್ದಾವೆ. ಈ 7 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗ್ತದೆ ವಿದ್ಯಾರ್ಥಿಗಳೇ. ಮತ್ತೆ ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠದ ಸಾರಾಂಶವನ್ನು ತಿಳಿಯೋಣ. ಅಲ್ಲಿವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ.